ಸ್ಕೂಲು ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವುದು ಸರ್ವೇ ಸಾಮಾನ್ಯ. ಆದರೆ ಈ ಒಂದು ಸ್ಕೂಲ್ನಲ್ಲಿ ಶಿಕ್ಷಣದ ಜೊತೆಗೆ ಮಕ್ಕಳೇ ತಯಾರಿಸಿದ ಎಲೆಕ್ಟ್ರಿಕ್ ಇವಿಎಂ ಮಿಷನ್ ಮೂಲಕ ಸಂಸತ್ ಮಾದರಿಯ ರೀತಿಯಲ್ಲಿ ಶಾಲಾ ನಾಯಕ ಚುನಾವಣೆ ಮಾಡಿದ್ದು ವಿಶೇಷವಾಗಿದೆ. ದಾವಣಗೆರೆಯ ಖಾಸಗಿ ಸ್ಕೂಲ್ನಲ್ಲಿ ಸಂಸತ್ ಮಾದರಿಯ ಚುನಾವಣೆ ನಡೆಸಲಾಯಿತು. ಕ್ರೀಡೆ, ಸಾಂಸ್ಕೃತಿಕ ವಿಭಾಗ, ಶಾಲೆ ನಾಯಕ ಸ್ಥಾನಕ್ಕೆ ಚುನಾವಣೆ ಮಾಡಲಾಯಿತು. ದಾವಣಗೆರೆ ನಗರದ ಶಾಮನೂರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲಾ ಮಕ್ಕಳು ತಯಾರಿಸಿದ ರೋಬೋಟಿಕ್ ಇವಿಎಂ ಮಿಷನ್ ನಿಂದ ಚುನಾವಣೆ ನಡೆಸಲಾಯಿತು. ಶಾಲೆಯ 6ರಿಂದ 9ನೇ ತರಗತಿವರೆಗೂ ಇರೋ 600 ಮಕ್ಕಳಿಂದ ಮತದಾನ ಮಾಡಿದರು. ಸಾಂಸ್ಕೃತಿಕ ಕ್ರೀಡೆ, ಶಾಲೆ ನಾಯಕನಿಗೆ ಸ್ಪರ್ಧೆ ಮಾಡಿದವರಿಗೆ ಮಕ್ಕಳು ಮತ ಹಾಕಿದರು. ಚುನಾವಣಾ ಕಣದಲ್ಲಿ ವಿವಿಧ ವಿಭಾಗ ಸೇರಿ ಒಟ್ಟು 16 ಮಕ್ಕಳು ಕಣದಲ್ಲಿದ್ದರು. ಶಾಲೆಯ ಆಡಳಿತ ಮಂಡಳಿಯ ಶಿಕ್ಷಕರನ್ನ ಚುನಾವಣಾ ಅಧಿಕಾರಿ ಮಾಡಿ ಚುನಾವಣಾ ಪ್ರಕ್ರಿಯೆ ನಡೆಸಲಾಯಿತು. ಇದು ದೇಶದ ಚುನಾವಣಾ ಆಯೋಗ ಮಾದರಿಯಲ್ಲಿ ಶಾಲಾ ಆಡಳಿತ ಮಂಡಳಿ ಚುನಾವಣೆ ನಡೆಸಿತು. ಚುನಾವಣಾ ಫಲಿತಾಂಶದ ನಂತರ ಶಾಲೆಯ 3 ವಿಭಾಗದ ನಾಯಕರು ಯಾರು ಅನ್ನೋದು ಕುತೂಹಲ ಆಗಿದೆ. ಇನ್ನು ಚುನಾವಣೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಆಡಳಿತ ಮಂಡಳಿಯಿಂದ ಚುನಾವಣೆ ನಡೆಸಲಾಯಿತು. ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಫಸ್ಟ್ ಟೈಮ್ ನಾವು ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ನ ಯೂಸ್ ಮಾಡಿದ್ದೀವಿ. ಅಂಡರ್ ದ ಗೈಡೆನ್ಸ್ ಆಫ್ ಅವರ್ ಚೇರ್ಮನ್ ಶ್ರೀ ಎಸ್ ಗಣೇಶ್ ಸರ್ ಮತ್ತು ನಮ್ಮ ಡೀನ್ ಅವರು ಮಿಸ್ಟರ್ ಮಂಜುನಾಥ ರಂಗರಾಜು ಅವರ ಸಪೋರ್ಟ್ ಇಂದ ನಮ್ಮ ರೋಬೋಟಿಕ್ಸ್ ಟೀಚರ್ ಮಿಸ್ಟರ್ ರಾಜ್ಕುಮಾರ್ ಝಾ ಅವರು ಅಲಾಂಗ್ ವಿತ್ ಅ ಸೆಟ್ ಆಫ್ 5 ಸ್ಟೂಡೆಂಟ್ಸ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ನ ರೋಬೋಟಿಕ್ಸ್ ಕ್ಲಾಸಸಲ್ಲೇ ತಯಾರು ಮಾಡಿದ್ದಾರೆ. ಅದನ್ನೇ ಇವತ್ತು ಯೂಸ್ ಮಾಡಿದ್ದೀವಿ. ನಮ್ಮ ಪೊಸಿಷನ್ಸ್ ಹೌಸ್ ಕ್ಯಾಪ್ಟನ್ ಮತ್ತು ಸ್ಪೋರ್ಟ್ಸ್ ಕ್ಯಾಪ್ಟನ್, ಕಲ್ಚರಲ್ ಕ್ಯಾಪ್ಟನ್ ಮತ್ತು ಸ್ಕೂಲ್ ಕ್ಯಾಪ್ಟನಿಗೆ ನಾಮಿನೇಟ್ ಆಗಿರೋ ಸ್ಟೂಡೆಂಟ್ಸ್ ಪ್ಲಸ್ 6 to 10 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಎವರ್ ಅಕ್ರಾಸ್ ಎನಿ ಸ್ಕೂಲ್ ಆ್ಯಸ್ ಅಕಾರ್ಡಿಂಗ್ ಟು ಅವರ್ ನಾಲೆಡ್ಜ್ ನಮ್ಮ ಮಕ್ಕಳೇ ತಯಾರು ಮಾಡಿರೋಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ ಪ್ರೋಗ್ರಾಮಿಂಗ್, ಕೋಡಿಂಗ್ ಅಲಾಂಗ್ ವಿತ್ ಡೇಟಾ ಜನರೇಷನ್ ಆ್ಯಂಡ್ ರಿಸಲ್ಟ್ ಅನಾಲಿಸಿಸ್ನ ಪ್ರತಿಯೊಂದು ಮಕ್ಕಳೇ ಮಾಡಿದ್ದಾರೆ ಅಲಾಂಗ್ ವಿತ್ ಅ ಸೆಟ್ ಆಫ್ ಟೀಚರ್ಸ್. ತುಂಬ ಖುಷಿಯಾಗ್ತದೆ ಈ ವಿಚಾರದಲ್ಲಿ, ಬಿಕಾಸ್ ಐ ಡೋಂಟ್ ಥಿಂಕ್ ಸೊ ಎನಿ ಅದರ್ ಸ್ಕೂಲ್ ಹ್ಯಾಸ್ ಟ್ರೈಡ್ ದಿಸ್. ನಮ್ಮ ಮಕ್ಕಳು ಅವರು ಕ್ರಿಯೇಟ್ ಮಾಡಿರೋಂಥ ವೋಟಿಂಗ್ ಮಷೀನ್ಸಲ್ಲಿ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಎನ್ಕರೇಜ್ ಆಗುತ್ತೆ ಮತ್ತು ಇನ್ನು ಮುಂದೆ ಬೇರೆ ಮಕ್ಕಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸೋದಕ್ಕೆ ಅವ್ರಿಗೂ ಇನ್ಸ್ಪಿರೇಷನ್ ಇದರಿಂದ. ಎಲೆಕ್ಷನ್ಸ್ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ ಸರ್, ಅವರೆಲ್ಲರೂ ವೋಟ್ ಮಾಡ್ತಾರೆ. ಈ ಟೀಮ್ ಝಾ ಸರ್ ಅವ್ರ ಟೀಮಲ್ಲಿ 5 ಸ್ಟೂಡೆಂಟ್ಸ್ ಗ್ರೇಡ್ 8 and 9ಇಂದ ಈ ವೋಟಿಂಗ್ ಮಷೀನ್ನ ಮಾಡಿದ್ದಾರೆ ಸರ್. 600 ಸ್ಟೂಡೆಂಟ್ಸ್ ವೋಟ್ ಮಾಡ್ತಾರೆ ಸರ್ ಇವತ್ತು. ಸರ್ ಬಿಗಿನಿಂಗಲ್ಲಿ ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದ್ವಿ. ಎಲೆಕ್ಷನ್ ಕಮಿಟಿ ಇದೆ ನಮ್ಮದು, ರಿಟರ್ನಿಂಗ್ ಆಫೀಸರ್ ನಾವೆಲ್ಲರೂ ಕುತ್ಕೊಂಡು ವೋಟಿಂಗ್ ಮೆಷಿನ್ಸ್ನ ಮಾಡ್ಬೋದಾ ನಾವೇ ಅಂತ. ಯೂಶಲಿ ನಾವು ಒಂದು ಆ್ಯಪ್ನ ಯೂಸ್ ಮಾಡಿ ಕಂಪ್ಯೂಟರಲ್ಲಿ ಮಾಡ್ತಾ ಇದ್ವಿ. ಯಾಕೆ ನಾವೇ ರೋಬೋಟಿಕ್ಸ್ ಟೀಮ್ನ ಕರ್ಕೊಂಡು ನಾವೇ ಒಂದು EVMನ ಮಾಡಬಾರ್ದು ಅನ್ನೋದೊಂದು ಥಾಟ್ ಬಂತು. ಮಾತಾಡಿದ್ವಿ ನಮ್ಮ ಝಾ ಸರ್ ಅವ್ರ ಹತ್ರ. ಅವ್ರು ಅಂದರು ಮ್ಯಾಮ್ ಟ್ರಯಲ್ ಬೇಸಿಸ್ ಮೇಲೆ ಒಂದು ಮಾಡೋಣ ಅಂತ. ಮಾಡಿದ್ಮೇಲೆ 6 ಮೆಷಿನ್ಸ್ನ ಮಾಡಿದ್ವಿ. ಎಕ್ಸ್ಟ್ರಾ ಬ್ಯಾಕ್ ಎಂಡಲ್ಲಿ 2 ಇರಲಿ ಅಂತ ಇನ್ನೊಂದು 2 ಮೆಷಿನ್ಸ್ನ ಆಯಿತು ಸರ್. ಸ್ವಲ್ಪ ಆ ಕಡೆ ಈ ಕಡೆ ಗ್ಲಿಚಸ್ ಇತ್ತು ಇನಿಷಿಯಲಿ. 1 ವೀಕ್ ಅಹೆಡ್ ಮಾಡಿ ಟ್ರಯಲ್ ರನ್ 3 to 4 ಟೈಮ್ಸ್ ಮಾಡಿದ್ವಿ. ಸಕ್ಸಸ್ಫುಲಿ ಕಂಡಕ್ಟ್ ಮಾಡೋಕ್ಕೆ ಅವಕಾಶ ಆಗಿದೆ. ಹೆಸರು ಕಮಲ್ ಬಿ ನಾರಾಯಣ್ ಸರ್.